ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. 2025 VTU ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ABL ಟ್ರೀ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಇದ್ರ ಮುಂಚೆ ಟೈಪ್ಸ್ ಆಫ್ ರೊಟೇಷನ್ ಮತ್ತೆ ABL ಟ್ರೀದು ಥಿಯರಿನ ಡಿಸ್ಕಸ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ಸೊ ಆ ಪ್ಲೇ ಲಿಸ್ಟ್ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ, ನೀವು ನೋಡ್ಬೋದು. ಈಗ ಯಾವ ರೀತಿ ಸಾಲ್ವ್ ಮಾಡೋದು? ಸೊ ಲಿಸ್ಟ್ ಆಫ್ ಎಲಿಮೆಂಟ್ ಗಳನ್ನ ಕೊಡ್ತಾರೆ, ABL ಟ್ರೀನ ಕನ್ಸ್ಟ್ರಕ್ಟ್ ಮಾಡಿ ಈ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳನ್ನ ಇಟ್ಕೊಂಡು ಅಂತ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇ ಸ್ಟೆಪ್ ನಂಬರ್ 1 ಸರಿನಾ? ನಾನು ಯಾವ ರೀತಿ ಬರೀತೀನಿ ಅದೇ ರೀತಿ ಬರೀರಿ, ಅವಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಮೊದಲನೇ ಎಲಿಮೆಂಟ್ ಯಾವುದು? 5. ಸೊ 5 ಅನ್ನ ಒಂದು ನೋಡ್ ಆಗಿ ನಾನು ಇನ್ಸರ್ಟ್ ಮಾಡ್ತೀನಿ. ಈಗ ಅಟ್ ಪ್ರೆಸೆಂಟ್ ಒಂದೇ ಒಂದು ನೋಡ್ ಮಾತ್ರ ಇನ್ಸರ್ಟ್ ಆಗಿರೋದು. ಈಗ ಏನ್ ಮಾಡಬೇಕು? ಪ್ರತಿ ಸ್ಟೆಪ್ ಅಲ್ಲೂ ನಾವು ಬ್ಯಾಲೆನ್ಸ್ ಫ್ಯಾಕ್ಟರ್ ಅನ್ನ ಕಂಡುಹಿಡಿಬೇಕು. ಸೊ ಬ್ಯಾಲೆನ್ಸ್ ಫ್ಯಾಕ್ಟರ್ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಸೊ ಮತ್ತೆ ಹೇಳ್ತೀನಿ ನೋಡಿ. ಸೊ ಬ್ಯಾಲೆನ್ಸ್ ಫ್ಯಾಕ್ಟರ್ ಅಂತ ಅಂದ್ರೆ ಸಿಂಪಲ್. ಸೊ ಬ್ಯಾಲೆನ್ಸ್ ಫ್ಯಾಕ್ಟರ್ ವಿಲ್ ಬಿ ಈಕ್ವಲ್ ಟು height ಆಫ್ ಲೆಫ್ಟ್ ಸಬ್ ಟ್ರೀ ಮೈನಸ್ height ಆಫ್ ರೈಟ್ ಸಬ್ ಟ್ರೀ. ಸಿಂಪಲ್ ಏನ್ ಮಾಡಿ ಗೊತ್ತಾ? ಲೆಫ್ಟ್ ಸಬ್ ಟ್ರೀ ಅಲ್ಲಿ ಎಷ್ಟು ಚೈಲ್ಡ್ ಗಳಿದಾವೆ, ಅಲ್ಲ ಲೆಫ್ಟ್ ಸಬ್ ಟ್ರೀ ಅಲ್ಲಿ ಎಷ್ಟು ನೋಡ್ ಗಳಿದಾವೆ, ರೈಟ್ ಸಬ್ ಟ್ರೀ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ನೋಡ್ ಗಳಿದಾವೆ, ಅವೆರಡನ್ನು ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಿಮಗೆ ಒಂದು ರೇಂಜ್ ಅಲ್ಲಿ ಎಲಿಮೆಂಟ್ಸ್ ಗಳು ಬರ್ಬೇಕಷ್ಟೇ. 0 ಬರಬೇಕು, -1 ಬರಬೇಕು ಅಥವಾ 1 ಬರಬೇಕು. ಸೊ -1, 0 ಮತ್ತೆ 1 ಈ ಮೂರು ಎಲಿಮೆಂಟ್ ಅಥವಾ ಮೂರು ನಂಬರ್ ಅನ್ನ ಬಿಟ್ಟು ಬ್ಯಾಲೆನ್ಸ್ ಫ್ಯಾಕ್ಟರ್ ಬೇರೆ ಬರ್ಕೂಡ್ದು. ಬಂತು ಅಂತಂದ್ರೆ ಏನ್ ಮಾಡ್ಬೇಕು? ಅದನ್ನ ಚೇಂಜ್ ಮಾಡ್ಬೇಕು, ರೊಟೇಷನ್ಸ್ ಅನ್ನ ಯೂಸ್ ಮಾಡ್ಕೊಂಡು. ರೊಟೇಷನ್ಸ್ ಗಳು ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ಶಾರ್ಟ್ ಟ್ರಿಕ್ ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಇವಾಗ ಇದರ ಬ್ಯಾಲೆನ್ಸ್ ಫ್ಯಾಕ್ಟರ್ ಯಾವ ರೀತಿ ಕಂಡುಹಿಡಿಯೋದು? ಈ 5 ಗೆ ಲೆಫ್ಟ್ ಚೈಲ್ಡ್ ಏನಾದ್ರೂ ಇದೆಯಾ ಅಥವಾ ಲೆಫ್ಟ್ ಸಬ್ ಟ್ರೀ ಇಲ್ಲ. ಸೊ ಏನಾಯ್ತು ಇದ್ರದ್ದು? 0 ಮೈನಸ್ ರೈಟ್ ಸಬ್ ಟ್ರೀ. ಸೊ ರೈಟ್ ಅಲ್ಲಿ ಏನಾದ್ರೂ ಸಬ್ ಟ್ರೀ ಅಥವಾ ನೋಡ್ಗಳಿದಾವ? ಇಲ್ಲ. ಸೊ 0 ಮೈನಸ್ 0 ಇಸ್ ಈಕ್ವಲ್ ಟು 0. ಸೊ ಇವಾಗ ಇದು ಸ್ಯಾಟಿಸ್ಫೈ ಆಯ್ತು. ಸೊ ನೆಕ್ಸ್ಟ್ ಸ್ಟೆಪ್ ನಂಬರ್ 2 ಹೋಗೋಣ. ಸೊ ಈ ರೀತಿ ಟಿಕ್ ಮಾರ್ಕ್ ಏನು ಹಾಕ್ಬೇಡ್ರಿ, ಇಷ್ಟು ಸಾಕು. ಸ್ಟೆಪ್ ನಂಬರ್ 2. ಸೊ ಸ್ಟೆಪ್ ನಂಬರ್ 2 ಅಲ್ಲಿ ನೆಕ್ಸ್ಟ್ ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡೋಣ. 5. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 6. ಸೊ 6 ಈಸ್ ಗ್ರೇಟರ್ ದನ್ 5. ಸೊ 6 ಅನ್ನ ಇಲ್ಲಿ ಇನ್ಸರ್ಟ್ ಮಾಡಬೇಕು. ಯಾಕೆ ಇಲ್ಲೇ ಇನ್ಸರ್ಟ್ ಮಾಡಿದೆ ನೋಡಿ? ABL ಟ್ರೀ ಎರಡು ಕಂಡೀಷನ್ಸ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು ಅಲ್ವಾ? ಒಂದು ಏನು? ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ ಅನ್ನ ನೀವು ಸ್ಯಾಟಿಸ್ಫೈ ಮಾಡಬೇಕು, 0 -1 1. ಎರಡನೇ ಕಂಡೀಷನ್ ಏನು? ನಾವು ಕನ್ಸ್ಟ್ರಕ್ಟ್ ಮಾಡೋದು ಬೈನರಿ ಸರ್ಚ್ ಟ್ರೀ ಆಗಿರ್ಬೇಕು. ಬೈನರಿ ಸರ್ಚ್ ಟ್ರೀ ಏನ್ ಹೇಳುತ್ತೆ? ಒಂದು ನೋಡಿದೆ ಅಂತ ಅಂದ್ರೆ ಅದಕ್ಕೆ ಮ್ಯಾಕ್ಸಿಮಮ್ 2 ಚೈಲ್ಡ್ ಇರ್ಬೋದು, ಮಿನಿಮಮ್ 0 ಚೈಲ್ಡ್. ಸೊ ಇದಕ್ಕೆ ಮಿನಿಮಮ್ 0 ಚೈಲ್ಡ್, 1 ಚೈಲ್ಡ್ ಇರ್ಬೋದು. ಲೆಫ್ಟ್ ಚೈಲ್ಡ್ ಆಗಿರ್ಲಿ, ರೈಟ್ ಚೈಲ್ಡ್ ಆಗಿರ್ಲಿ, ಅಥವಾ 2 ಚೈಲ್ಡ್ ಗಳು ಇರ್ಬೋದು. ಯಾವುದಕ್ಕೆ? ಒಂದು ಬೈನರಿ ಸರ್ಚ್ ಟ್ರೀ ಅಲ್ಲಿ ಇರುವಂತ ನೋಡ್ಗೆ. ನೆಕ್ಸ್ಟ್ ಏನು ಅಂತಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ 10 ಇದೆ ಅಂತಂದ್ರೆ 10 ಗಿನ್ನ ಕಡಿಮೆ ಇರುವಂತ ವ್ಯಾಲ್ಯೂಗಳು ಲೆಫ್ಟ್ ಸಬ್ ಟ್ರೀ ಅಲ್ಲಿ ಇರಬೇಕು, 10 ಗಿನ್ನ ಜಾಸ್ತಿ ಇರುವಂತ ವ್ಯಾಲ್ಯೂಗಳು ರೈಟ್ ಸಬ್ ಟ್ರೀ ಅಲ್ಲಿ ಇರಬೇಕು. ಅಂದ್ರೆ ಒಂದು ನೋಡಿಗಿನ್ನ ಜಾಸ್ತಿ ವ್ಯಾಲ್ಯೂಗಳೆಲ್ಲವೂ ಕೂಡ ರೈಟ್ ಅಲ್ಲಿ ಇರಬೇಕು, ಆ ನೋಡಿಗಿನ್ನ ಕಡಿಮೆ ವ್ಯಾಲ್ಯೂಗಳೆಲ್ಲ ಲೆಫ್ಟ್ ಅಲ್ಲಿ ಇರಬೇಕು. ನೋಡಿ 5 ಗಿನ್ನ 6 ದೊಡ್ಡದಲ್ವಾ? ಸೊ ಏನ್ ಮಾಡಿದೆ? 6 ಅನ್ನ ಈ ಕಡೆ ಬರ್ದಿದ್ವಿ. ಈಗ ಎರಡನೇ ಸ್ಟೆಪ್ ಅಲ್ಲಿ 6 ಅನ್ನ ಇನ್ಸರ್ಟ್ ಮಾಡಿರೋದ್ರಿಂದ ಬ್ಯಾಲೆನ್ಸ್ ಫ್ಯಾಕ್ಟರ್ ಅನ್ನ ಕಂಡುಹಿಡಿಬೇಕು. ಫಸ್ಟ್ ಇಲ್ಲಿ, ನೆಕ್ಸ್ಟ್ ಇಲ್ಲಿ, ಕೆಳಗಿಂದ ಮೇಕೆ, ಸರಿನಾ? ಸೊ 6 ಗೆ ಏನಾದ್ರೂ ಲೆಫ್ಟ್ ಚೈಲ್ಡ್ ಇದೆಯಾ? ಇಲ್ಲ. ಸೊ 0 ಮೈನಸ್ ರೈಟ್ ಚೈಲ್ಡ್ ಏನಾದ್ರೂ ಇದೆಯಾ? ಇಲ್ಲ. ಸೊ 0 0 ಮೈನಸ್ 0 ಈಸ್ 0. ಸರಿನಾ? ಇದು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತು ಈ ನೋಡ್. ನೆಕ್ಸ್ಟ್ ಈ ನೋಡ್ ಸ್ಯಾಟಿಸ್ಫೈ ಮಾಡ್ತಿದ್ಯಾ ಅಂತ ನೋಡೋದು. ಸೊ ಈ ನೋಡ್ಗೆ ಲೆಫ್ಟ್ ಚೈಲ್ಡ್ ಏನಾದ್ರೂ ಇದೆಯಾ ಅಥವಾ ಲೆಫ್ಟ್ ಸಬ್ ಟ್ರೀ? ಇಲ್ಲ. ಸೊ 0 ಮೈನಸ್ ರೈಟ್ ಸಬ್ ಟ್ರೀ ಇದೆಯಾ? ಎಸ್. ಅದರಲ್ಲಿ ಎಷ್ಟು ನೋಡ್ ಇದೆ? ಕೇವಲ ಒಂದೇ ಒಂದು ನೋಡ್. ಸೊ 0 ಮೈನಸ್ 1 ವಿಲ್ ಬಿ ಈಕ್ವಲ್ ಟು -1. ಸೊ -1 ಈ ರೇಂಜ್ ಅಲ್ಲಿ ಇದೆಯಾ? ಎಸ್. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಸೊ ನಾನು ಮೂರನೇ ಸ್ಟೆಪ್ಗೆ ಹೋಗ್ಬೋದು. ಸೊ ಮೂರನೇ ಸ್ಟೆಪ್ ಅಲ್ಲಿ ನಾವು 8 ಅನ್ನ ಇನ್ಸರ್ಟ್ ಮಾಡ್ತೀವಿ. ಅವ್ರು ಯಾವ ಒಂದು ಸೀಕ್ವೆನ್ಸ್ ಅಲ್ಲಿ ಕೊಟ್ಟಿರ್ತಾರೆ ಅದೇ ಸೀಕ್ವೆನ್ಸ್ ಅಲ್ಲಿ ನಾವು ಇನ್ಸರ್ಟ್ ಮಾಡಬೇಕು. 5 ಆಲ್ರೆಡಿ ಇತ್ತು, 6 ಕೂಡ ಆಲ್ರೆಡಿ ಇತ್ತು. ನೆಕ್ಸ್ಟ್ 8. ಸೊ 8 ಅನ್ನು ಯಾವ ರೀತಿ ಇನ್ಸರ್ಟ್ ಮಾಡೋದು? ಫಸ್ಟ್ ರೂಟ್ ಇಂದಾನೆ ನೀವು ಕ್ಯಾಲ್ಕುಲೇಟ್ ಅಂತ ಅಂದ್ರೆ ಕಂಪೇರ್ ಮಾಡ್ತಾ ಹೋಗ್ಬೇಕು. 5 ಗಿನ್ನ 8 ದೊಡ್ಡದಲ್ವಾ? ಸೊ ದೊಡ್ಡದಾದ್ರೆ ಏನ್ ಮಾಡಬೇಕು? ಬಲಗಡೆ. ಸೊ ಬಲಗಡೆ ಹೋಯ್ತು. 6 ಮತ್ತೆ 8 ಅನ್ನ ಕಂಪೇರ್ ಮಾಡಿದ್ರೆ 8 ಈಸ್ ಬಿಗ್ಗರ್ ದನ್ 6. ಸೊ ಬಲಗಡೆ ನಾವು ಇನ್ಸರ್ಟ್ ಮಾಡಬೇಕು. ಸೊ 8 ಇಲ್ಲಿ ಬರುತ್ತೆ. ಸೊ ಒಂದ್ಸಲಿ ಇನ್ಸರ್ಟ್ ಮಾಡಾದ್ಮೇಲೆ ಏನ್ ಮಾಡಬೇಕು? ನಾವು ಇಲ್ಲಿ ಬ್ಯಾಲೆನ್ಸ್ ಫ್ಯಾಕ್ಟರ್ ಸ್ಯಾಟಿಸ್ಫೈ ಆಗ್ತಿದೆಯೋ ಇಲ್ವೋ ಅಂತ ನಾವು ಕಂಡುಹಿಡ್ಕೋಬೇಕು. ಸೊ ಬ್ಯಾಲೆನ್ಸ್ ಫ್ಯಾಕ್ಟರ್ ರೆಡಿ ಇದೆಯಾ ಅಂತ ಯಾವ ರೀತಿ ಕಂಡು ಹಿಡ್ಕೊಳೋದು? ಕೆಳಗಡೆಯಿಂದ ಮೇಲ್ಗಡೆ. ಸೊ ಫಸ್ಟ್ 8 ಲೆಫ್ಟ್ ಟ್ರೀ ಏನಾದ್ರೂ ಇದೆಯಾ? ಇಲ್ಲ. ಸೊ 0 ಮೈನಸ್ ರೈಟ್ ಅಲ್ಲಿ ಏನಾದ್ರೂ ಇದೆಯಾ? ಇಲ್ಲ. ಸೊ 0 0 ಮೈನಸ್ 0 ಈಸ್ 0. ಸೊ ಈ ನೋಡು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಯಾವ್ದು? ಬ್ಯಾಲೆನ್ಸ್ ಫ್ಯಾಕ್ಟರ್. ಸರಿನಾ? ನೆಕ್ಸ್ಟ್ ಇಲ್ಲಿ ಈ ನೋಡಿಗೆ ಬರೋಣ. ಸೊ ಈ ನೋಡ್ಗೆ ಏನಾದ್ರೂ ಲೆಫ್ಟ್ ಸಬ್ ಟ್ರೀ ಇದೆಯಾ? ಇಲ್ಲ. ಸೊ ರೈಟ್ ಸಬ್ ಟ್ರೀ ಇದೆಯಾ? ಎಸ್ ಇದೆ. ಎಷ್ಟು ಎಲಿಮೆಂಟ್ ಅಥವಾ ಎಷ್ಟು ನೋಡಿದೆ? ಕೇವಲ ಒಂದು. ಸೊ 0 ಮೈನಸ್ 1 ವಿಲ್ ಬಿ ಈಕ್ವಲ್ ಟು -1. ಸೊ -1 ನನ್ನ ರೇಂಜ್ ಅಲ್ಲಿ ಇದೆ ಬ್ಯಾಲೆನ್ಸ್ ಫ್ಯಾಕ್ಟರ್. ಸೊ ಕರೆಕ್ಟ್ ಇದೆ. ನೆಕ್ಸ್ಟ್ 5 ಬರೋಣ.
ಸೊ ಇದಕ್ಕೇನಾದ್ರೂ ಲೆಫ್ಟ್ ಸಬ್ ಟ್ರೀ ಇದೆಯಾ? ಸೊ ಇಲ್ಲ, 0 ಮೈನಸ್. ರೈಟ್ ಸಬ್ ಟ್ರೀ ಇದೆಯಾ? ಎಸ್. ಸೊ ಎಷ್ಟು ನೋಡ್ಗಳಿದಾವೆ ರೈಟ್ ಸಬ್ ಟ್ರೀ ಅಲ್ಲಿ ಅಂದ್ರೆ ಈ ನೋಡಿನ ರೈಟ್ ಅಲ್ಲಿ ಇರುವಂತಹ ಮ್ಯಾಕ್ಸಿಮಮ್ ನೋಡ್ಗಳು ಎಷ್ಟಿದಾವೆ ಕನೆಕ್ಟಿವಿಟಿ ಅದನ್ನು ಬರಿಬೇಕು. 1 2 ಸರಿನಾ? 2 ಇದೆ. ಈಗೇನಾಯ್ತು 0 - 2 ಈಸ್ -2. ಸೊ ಈ -2 ಇಲ್ಲಿ ರೇಂಜ್ ಅಲ್ಲಿ ಇದೆಯಾ? ಇಲ್ಲ. ಸೊ ಇವಾಗ ಏನಾಯ್ತು ಅನ್ಬ್ಯಾಲೆನ್ಸ್ ಆಯ್ತು. ಸೊ ಅನ್ಬ್ಯಾಲೆನ್ಸ್ ಆಯ್ತು ಅಂತಂದ್ರೆ ರೊಟೇಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ಇದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ 0 - 1 1 ನಲ್ಲೇ ಬ್ಯಾಲೆನ್ಸ್ ಫ್ಯಾಕ್ಟರ್ ಬರೋ ರೀತಿ ನಾನು ಇದನ್ನ ಚೇಂಜ್ ಮಾಡಬೇಕು. ನೋಡಿ ಫಸ್ಟ್ ಏನ್ ಮಾಡಿದ್ವಿ ನಾವು, ಒಂದು ನೋಡಿನ ರೈಟ್ ಸೈಡ್ಗೆ ನಾವು ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡಿದ್ವಿ. ನೆಕ್ಸ್ಟ್ ಈ ಎಲಿಮೆಂಟಿನ ರೈಟ್ ಸೈಡ್ಗೆ ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡಿದ್ವಿ. ಸೊ ಇದು ಯಾವ ರೀತಿ ಆಯ್ತು? ರೈಟ್ ರೊಟೇಷನ್. ಏನಾಯ್ತು? ರೈಟ್ ರೊಟೇಷನ್. ರೈಟ್ ರೊಟೇಷನ್ ಅಲ್ಲಿ ನಾವೇನ್ ಮಾಡ್ತೀವಿ? ಸಿಂಗಲ್ ಲೆಫ್ಟ್ ರೊಟೇಷನ್ ಮಾಡ್ತೀವಿ. ಏನು? ರೈಟ್ ಅಲ್ಲಿ ಸಿಂಗಲ್ ಲೆಫ್ಟ್ ರೊಟೇಷನ್ ಅನ್ನ ಮಾಡಿದ್ರೆ ಈಸಿ ಆಗ್ತಾ ಹೋಗುತ್ತೆ. ಅಣ್ಣ ನನಗೆ ಗೊತ್ತಿಲ್ಲ ಯಾವ ರೀತಿ ಮಾಡೋದು, ನನಗೆ ಕನ್ಫ್ಯೂಷನ್ ಆಗುತ್ತೆ ರೊಟೇಷನ್ ಅಂತಂದ್ರೆ. ಸಿಂಪಲ್, ಯಾವ್ಯಾವ ಎಲಿಮೆಂಟ್ಸ್ ಇದಾವೆ ಬರ್ಕೊಳ್ರಿ. 5 6 8 ಅವುಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಬರೀ. 5 6 8 ಯಾವ ಎಲಿಮೆಂಟ್ಸ್ ಇದ್ದು ಅವುಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಬರ್ದಿದ್ದೀನಿ. ಈಗ ಇದರಲ್ಲಿರುವಂತ ಮಿಡಲ್ ಎಲಿಮೆಂಟ್ ಯಾವುದು? 6. ಸೊ ಈ 6 ಅನ್ನ ನಾನು ಏನ್ ಮಾಡಬೇಕು ಇಲ್ಲಿ ಅಂದ್ರೆ ಬ್ಯಾಲೆನ್ಸ್ ಫ್ಯಾಕ್ಟರ್ ಅನ್ನ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ 6 ಅನ್ನ ರೂಟ್ ನೋಡ್ ಆಗಿ ಮಾಡಬೇಕು. 6 ಗಿನ್ನ ಕಡಿಮೆ ಇರುವಂತ ವ್ಯಾಲ್ಯೂ ಏನಾಗ್ತವೆ? ಎಡಗಡೆ ಸೈಡ್ ಬರ್ತವೆ. 6 ಗಿನ್ನ ಜಾಸ್ತಿ ಇರುವಂತ ವ್ಯಾಲ್ಯೂ ಏನಾಗ್ತವೆ? ಬಲಗಡೆ ಸೈಡ್ ಹೋಗ್ತವೆ. ಸೊ ಇವಾಗ ಏನಾಗಿರುತ್ತೆ? ಬ್ಯಾಲೆನ್ಸ್ ಆಗಿರುತ್ತೆ. ಇದೇ ಲೆಫ್ಟ್ ರೊಟೇಷನ್. ಏನ್ ಮಾಡಿದ್ವಿ? ಈ 5 ಅನ್ನ 1 ಲೆವೆಲ್ ಕೆಳಗಡೆ ಇಳಿಸಿದೀವಿ ಅಷ್ಟೇ. ಈ 6 ಏನಾಯ್ತು? ರೂಟ್ ನೋಡ್ ಆಯ್ತು. 5 1 ಲೆವೆಲ್ ಕೆಳಗಡೆ ಇಳಿಸಿದೀವಿ. ಸೊ ಅದನ್ನೇ ಏನಂತ ಕರಿತೀವಿ ನಾವು? ರೈಟ್ ರೊಟೇಷನ್. ರೈಟ್ ರೊಟೇಷನ್ ಅಲ್ಲಿ ಒಂದು ಸಿಂಗಲ್ ಲೆಫ್ಟ್ ರೊಟೇಷನ್ ಅನ್ನ ಮಾಡ್ತೀವಿ. ಸಿಂಪಲ್ ಟೆಕ್ನಿಕ್ ಏನು? ಈ 3 ಎಲಿಮೆಂಟ್ ಅನ್ನು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀರಿ. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೆದು ಮಧ್ಯದಲ್ಲಿರುವಂತಹ ಎಲಿಮೆಂಟ್ ಅನ್ನ ರೂಟ್ ಮಾಡಿ. ಕಡಿಮೆ ಇರೋ ವ್ಯಾಲ್ಯೂಸ್ ಎಲ್ಲ ಲೆಫ್ಟ್, ಜಾಸ್ತಿ ಇರೋ ವ್ಯಾಲ್ಯೂಸ್ ಎಲ್ಲ ರೈಟ್. ಸೊ ಪ್ರಾಬ್ಲಮ್ ಪ್ರೊಸೀಡ್ ಆಗ್ತಾ ಇನ್ನೂ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಈಗ ಇದರಲ್ಲಿ ಬ್ಯಾಲೆನ್ಸ್ ಫ್ಯಾಕ್ಟರ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಯಾವ ರೀತಿ ಚೆಕ್ ಮಾಡೋದು? 5 ಗೆ ಲೆಫ್ಟ್ ಚೈಲ್ಡ್ ಇಲ್ಲ, ರೈಟ್ ಚೈಲ್ಡ್ ಇಲ್ಲ. 0 - 0 0. ಲೆಫ್ಟ್ ಚೈಲ್ಡ್ ಇಲ್ಲ, ರೈಟ್ ಚೈಲ್ಡ್ ಇಲ್ಲ. 0 - 0 0. 6 ಗೆ ಲೆಫ್ಟ್ ಸಬ್ ಟ್ರೀ ಇದೆ, ಅದರಲ್ಲಿ ಒಂದೇ ಒಂದು ನೋಡ್ ಇರೋದು. ಸೊ 1 ಮೈನಸ್. ರೈಟ್ ಸಬ್ ಟ್ರೀ ಇದೆಯಾ? ಎಸ್ ಇದೆ, ಅದರಲ್ಲಿ ಒಂದೇ ಒಂದು ಎಲಿಮೆಂಟ್ ಇರೋದು. 1 - 1 will be equal to 0. ಸೊ ಇಲ್ಲಿರುವಂತಹ ಎಲ್ಲ ಬ್ಯಾಲೆನ್ಸ್ ಫ್ಯಾಕ್ಟರ್ಗಳು ನಮಗೆ ಕೊಟ್ಟಿರುವಂತಹ ರೇಂಜ್ ಅಲ್ಲಿ ಇದೆ. ಸೊ ಸ್ಯಾಟಿಸ್ಫೈ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ 4 ಹೋಗೋಣ. ಸ್ಟೆಪ್ 4. ಸೊ ಸ್ಟೆಪ್ 4 ಅಲ್ಲಿ ಯಾರನ್ನು ಇನ್ಸರ್ಟ್ ಮಾಡ್ತೀವಿ? 3. ಸೊ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಯಾವ ರೀತಿ ನಮ್ಮ ಅಪ್ಡೇಟೆಡ್ ಗ್ರಾಫ್ ಇತ್ತು ಅದನ್ನ ಬರ್ಕೊಳ್ಳಿ. ಗ್ರಾಫ್ ಅಥವಾ ಟ್ರೀ 6 5 8 ಇತ್ತು ಅಲ್ವಾ? ಈಗ 3 ಅನ್ನ ಇನ್ಸರ್ಟ್ ಮಾಡ್ತಿರೋದು. ಫಸ್ಟ್ ರೂಟ್ ಇಂದಾನೆ ಕಂಪ್ಯಾರಿಸನ್ ಆಗಬೇಕು. 6 ಗಿನ್ನ 3 ಚಿಕ್ಕದ? ಎಸ್. ಸೊ ಲೆಫ್ಟ್ ಸೈಡ್. 5 ಗಿನ್ನ ಕೂಡ ಚಿಕ್ಕದ? 3. ಸೊ ಲೆಫ್ಟ್ ಸೈಡ್. ಒಂದ್ಸಲಿ ಇನ್ಸರ್ಟ್ ಮಾಡಾದ್ಮೇಲೆ ಏನ್ ಮಾಡಬೇಕು? ಬ್ಯಾಲೆನ್ಸ್ ಫ್ಯಾಕ್ಟರ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಫ್ಯಾಕ್ಟರ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಯಾವ ರೀತಿ ಚೆಕ್ ಮಾಡೋದು? 3 ಗೆ ಲೆಫ್ಟ್ ಚೈಲ್ಡ್ ಇಲ್ಲ, ರೈಟ್ ಚೈಲ್ಡ್ ಇಲ್ಲ. ಸೊ 0 - 0 0. 8 ಗೆ ಲೆಫ್ಟ್ ಚೈಲ್ಡ್ ಇಲ್ಲ, ರೈಟ್ ಚೈಲ್ಡ್ ಇಲ್ಲ. 0 - 0 0. ನೆಕ್ಸ್ಟ್ 5 ಗೆ ಲೆಫ್ಟ್ ಚೈಲ್ಡ್ ಇದೆ 1 ಮೈನಸ್ ರೈಟ್ ಚೈಲ್ಡ್ ಇಲ್ಲ. ಸೊ ವ್ಯಾಲ್ಯೂ ಇಸ್ ಈಕ್ವಲ್ ಟು 0. ಸೊ 1 - 0 ಅಂತಂದ್ರೇನು? 1. ನೆಕ್ಸ್ಟ್ 6 ಗೆ ಲೆಫ್ಟ್ ಸಬ್ ಟ್ರೀ ಇದೆ, ಅದರಲ್ಲಿ 2 ನೋಡ್ಗಳಿದ್ದಾವೆ. ಸೊ 2 ಮೈನಸ್. ರೈಟ್ ಸಬ್ ಟ್ರೀ ಇದೆ, ಅದರಲ್ಲಿ ಒಂದು ನೋಡ್ ಇದೆ. ಸೊ 1. 2 - 1 will be 1. ಸೊ ಇಲ್ಲಿ ಜನರೇಟ್ ಆದಂತಹ ಎಲ್ಲ ಬ್ಯಾಲೆನ್ಸ್ ಫ್ಯಾಕ್ಟರ್ಗಳು ನಮ್ಮ ಬ್ಯಾಲೆನ್ಸ್ ಫ್ಯಾಕ್ಟರ್ ರೇಂಜ್ ಅಲ್ಲಿ ಇದೆ. ಸೊ ಇಲ್ಲಿ ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಕರೆಕ್ಟ್ ಇದ್ರೆ ಕರೆಕ್ಟ್, ಓಕೆ. ಬ್ಯಾಲೆನ್ಸ್ ಫ್ಯಾಕ್ಟರ್ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದ್ರೆ ಮಾತ್ರ ಚೇಂಜ್. ಸೊ ನೆಕ್ಸ್ಟ್ ಸ್ಟೆಪ್ ನಂಬರ್ 5 ಹೋಗೋಣ. ಇದನ್ನ ಅಳಿಸಿರ್ತೀನಿ, ಇಲ್ಲೇ ಇದೆಯಲ್ಲ ಆನ್ಸರು. ಸೊ ಸ್ಟೆಪ್ ನಂಬರ್ 5. ಸೊ ಸ್ಟೆಪ್ ನಂಬರ್ 5 ಅಲ್ಲಿ ಏನ್ ಮಾಡಬೇಕು? ಫಸ್ಟ್ ಅಪ್ಡೇಟ್ ಆಗಿರುವಂತ ಗ್ರಾಫ್ ಅನ್ನ ಬರ್ಕೋಬೇಕು. 6 5 8 ಮತ್ತೆ 3. ಸೊ ನೆಕ್ಸ್ಟ್ ಎಲಿಮೆಂಟ್ ಯಾವ್ದನ್ನ ಇನ್ಸರ್ಟ್ ಮಾಡಬೇಕಾಗಿರೋದು? 2. 2 is less than 6. ಸೊ ಲೆಫ್ಟ್ ಸೈಡ್. 2 is also less than 5. ಸೊ ಲೆಫ್ಟ್ ಸೈಡ್. 2 is less than 3 also. ಸೊ ಲೆಫ್ಟ್ ಸೈಡ್. ಈಗ ಒಂದ್ಸಲಿ ಇನ್ಸರ್ಟ್ ಮಾಡಾದ್ಮೇಲೆ ಬ್ಯಾಲೆನ್ಸ್ ಫ್ಯಾಕ್ಟರ್ ಕಂಡುಹಿಡಿಬೇಕು. ಸೊ ಲೆಫ್ಟ್ ಚೈಲ್ಡ್ ಇಲ್ಲ, ರೈಟ್ ಚೈಲ್ಡ್ ಇಲ್ಲ. 0 - 0 0. ಲೆಫ್ಟ್ ಸಬ್ ಟ್ರೀ ಇದೆ, ಅದರಲ್ಲಿ ಒಂದೇ ಒಂದು ನೋಡಿರೋದು. ಸೊ 1 ಮೈನಸ್ ರೈಟ್ ಇಲ್ಲ. ಸೊ 0. 1 - 0 ಅಂತಂದ್ರೆ 1. ನೆಕ್ಸ್ಟ್ 5 ಇದೆ ಇಲ್ಲಿ. ಸೊ ಇದಕ್ಕೆ ಲೆಫ್ಟ್ ಸಬ್ ಟ್ರೀ ಇದೆಯಾ? ಎಸ್ ಇದೆ. ಎಷ್ಟು ನೋಡ್ಗಳಿರೋದು? 2 ಮೈನಸ್ 5 ಗೆ ರೈಟ್ ಸಬ್ ಟ್ರೀ ಇದೆಯಾ? ಇಲ್ಲ. ಸೊ 0. 2 - 0 ಏನಾಯ್ತು? 2. ಸೊ ಇಲ್ಲೇ ನಮಗೆ ಅನ್ಬ್ಯಾಲೆನ್ಸ್ ಆಯಿತು. ಸೊ ಅನ್ಬ್ಯಾಲೆನ್ಸ್ ಯಾವ್ದಾಗಿರೋದು? ಈ 5 ನೋಡು. ಅದಕ್ಕೆ ಕಾರಣ ಯಾರು? ಇವರಿಬ್ರು ಅಲ್ವಾ? ಇದು 5 ಅಲ್ಲಿ ಅನ್ಬ್ಯಾಲೆನ್ಸ್ ಆಗಿದೆ, ಇವರಿಬ್ರು ಅದಕ್ಕೆ ಕಾರಣ. ಸೊ ಏನಿಲ್ಲ, ಇದಕ್ಕೆ ಕನೆಕ್ಟ್ ಆಗಿರುವಂತ 3 ಲಾಸ್ಟ್ ನೋಡ್ಗಳನ್ನ ನೀವು ಕನ್ಸಿಡರ್ ಮಾಡಿದ್ರೆ ಸಾಕು. ಸೊ ಇಷ್ಟಕ್ಕೆ ಮಾತ್ರ ನಾವು ಇವಾಗ ಅಪ್ಲೈ ಮಾಡ್ತಾ ಹೋಗೋಣ ರೊಟೇಷನ್ಸ್ ಅನ್ನ. 6 ಅದೇ ರೀತಿ ಉಳ್ಕೊಳುತ್ತೆ, 8 ಅದೇ ರೀತಿ ಉಳ್ಕೊಳುತ್ತೆ. ಸರಿನಾ?
ಟ್ರಿಕ್ ಕೂಡ ಹೇಳ್ಕೊಡ್ತೀನಿ ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡೋದು ಅಂತ. ಇದನ್ನ ಮಾಮೂಲಿ ಸಾಲ್ವ್ ಮಾಡೋದು ಯಾವ ರೀತಿ ಅಂತ ಕೂಡ ನೋಡ್ತಾ ಹೋಗೋಣ. ಸೊ ಫಸ್ಟ್ ಮಾಮೂಲಿ ಯಾವ ರೀತಿ ಸಾಲ್ವ್ ಮಾಡೋದು ನೋಡಿ. 5 ಇದೆ, 3 ಇದೆ, 2 ಇದೆ. ಸೊ ಫಸ್ಟ್ 5 ಇನ್ಸರ್ಟ್ ಆದ್ಮೇಲೆ 3 ಅನ್ನ ಯಾವ ರೀತಿ ಇನ್ಸರ್ಟ್ ಮಾಡಿರೋದು, ಲೆಫ್ಟಿಗೆ ಇನ್ಸರ್ಟ್ ಮಾಡಿದ್ವಿ. 5 ಇನ ಲೆಫ್ಟಿಗೆ, 3 ಇನ ಲೆಫ್ಟಿಗೆ 2. ಸೊ ಇದು ಲೆಫ್ಟ್ ರೊಟೇಷನ್. ಸೊ ಲೆಫ್ಟ್ ರೊಟೇಷನ್ ಅಲ್ಲಿ ಏನ್ ಮಾಡ್ತೀವಿ, ಒಂದು ಸಿಂಗಲ್ ರೈಟ್ ರೊಟೇಷನ್ ಅನ್ನ ಮಾಡ್ಬೇಕು. ರೈಟ್ ರೊಟೇಷನ್ ಅಲ್ಲಿ ಒಂದು ಸಿಂಗಲ್ ಲೆಫ್ಟ್ ರೊಟೇಷನ್, ಲೆಫ್ಟ್ ರೊಟೇಷನ್ ಅಲ್ಲಿ ಒಂದು ಸಿಂಗಲ್ ರೈಟ್ ರೊಟೇಷನ್. ಸೊ ಒಂದು ಸಿಂಗಲ್ ರೈಟ್ ರೊಟೇಷನ್ ಅಂದ್ರೆ ಏನಾಗುತ್ತೆ, 3 ಇಲ್ಲಿ ಮೇಲೆ ಬರುತ್ತೆ, 5 ಈ ಕಡೆ ಹೋಗುತ್ತೆ. ಸೊ 3 ಇಲ್ಲಿ ಬಂತು, 5 ಮತ್ತೆ 2. ಸರಿನಾ? ಸೊ ಇವಾಗ ಇದು ಬ್ಯಾಲೆನ್ಸ್ ಫ್ಯಾಕ್ಟರ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಣ. ಆಮೇಲೆ ನಾನು ಶಾರ್ಟ್ ಟ್ರಿಕ್ ಹೇಳ್ಕೊಡ್ತೀನಿ. ಸೊ ಬ್ಯಾಲೆನ್ಸ್ ಫ್ಯಾಕ್ಟರ್ 0, ಲೆಫ್ಟ್ ಸೈಡ್ ಇಲ್ಲ ರೈಟ್ ಸೈಡ್ ಇಲ್ಲ, 0 - 0 0. ಲೆಫ್ಟ್ ಸೈಡ್ ಇಲ್ಲ ರೈಟ್ ಸೈಡ್ ಇಲ್ಲ, 0 - 0 0. ಲೆಫ್ಟ್ ಸೈಡ್ ಇಲ್ಲ ರೈಟ್ ಸೈಡ್ ಇಲ್ಲ, 0. ಲೆಫ್ಟ್ ಅಲ್ಲಿ ಒಂದು, ರೈಟ್ ಅಲ್ಲಿ ಒಂದು. ಸೊ 1 - 1 ವಿಲ್ ಬಿ 0. ಲೆಫ್ಟ್ ಅಲ್ಲಿ 2 ಇದಾವೆ, ಮ್ಯಾಕ್ಸಿಮಮ್ ನೀವು ನೋಡ್ಬೇಕು. ಸರಿನಾ? 1 2 ಇದನ್ನು ಕನ್ಸಿಡರ್ ಮಾಡಿದ್ರು 1 2 ಆಗುತ್ತೆ. ಸೊ 2, ಸೊ 2 ಮೈನಸ್ ಈ ಕಡೆ ಒಂದೇ ಒಂದಿದೆ. ಸೊ 2 - 1 is 1. ಸೊ ಎಲ್ಲವೂ ಕೂಡ ಬ್ಯಾಲೆನ್ಸ್ ಫ್ಯಾಕ್ಟರ್ ರೇಂಜ್ ಅಲ್ಲಿ ಇದೆಯಾ? ಎಸ್. ಸೊ ಶಾರ್ಟ್ ಟ್ರಿಕ್ ಏನಿತ್ತು, ಕನ್ಸಿಡರ್ ಮಾಡಿರುವಂತಹ 3 ಎಲಿಮೆಂಟ್ ಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. 2 3 5. ಸೊ ಮಿಡಲ್ ಎಲಿಮೆಂಟ್ ಅನ್ನ ರೂಟ್ ಮಾಡ್ಕೋಬೇಕು. ಅದಕ್ಕಿಂತ ದೊಡ್ಡ ಇರೋ ವ್ಯಾಲ್ಯೂ ರೈಟ್ ಸೈಡ್, ಅದಕ್ಕಿಂತ ಚಿಕ್ಕ ಇರೋ ವ್ಯಾಲ್ಯೂ ಲೆಫ್ಟ್ ಸೈಡ್. ನೋಡಿ, ಟ್ರಿಕ್ ಅನ್ನಾದ್ರೂ ಯೂಸ್ ಮಾಡ್ರಿ ಅಥವಾ ಈ ರೊಟೇಷನ್ಸ್ ಅನ್ನ ಯೂಸ್ ಮಾಡ್ಕೊಂಡಾದ್ರೂ ಕೂಡ ಸಾಲ್ವ್ ಮಾಡಿದ್ರು ಸೇಮ್ ಆನ್ಸರ್ ಬರೋದು. ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಸ್ಟೆಪ್ ನಂಬರ್ 6, 4 ಅನ್ನ ಇನ್ಸರ್ಟ್ ಮಾಡಬೇಕು. ಸ್ಟೆಪ್ ನಂಬರ್ 6 ಇಲ್ಲಿ ಏನು ಅಪ್ಡೇಟ್ ಆಗಿದೆಯಲ್ಲ ಅದನ್ನ ಈ ಕಡೆ ಬರ್ಕೊಳ್ರಿ. 6 3 2 5 ಮತ್ತೆ 8. ಸೊ ಇವಾಗ ಇನ್ಸರ್ಟ್ ಮಾಡಬೇಕಾಗಿರುವಂತ ವ್ಯಾಲ್ಯೂ ಯಾವುದು, 4. ಸೊ 4 is less than 6, ಸೊ ಲೆಫ್ಟ್ ಸೈಡ್ ಬರುತ್ತೆ. ಬಟ್ ಗ್ರೇಟರ್ ದನ್ 3, ಸೊ ರೈಟ್ ಸೈಡ್ ಹೋಗುತ್ತೆ. ಬಟ್ ಲೆಸ್ ದೆನ್ 5, ಸೊ ಏನಾಗುತ್ತೆ, ಲೆಫ್ಟ್ ಸೈಡ್ ಬರುತ್ತೆ. ಈಗ ಒಂದ್ಸಲಿ ಇನ್ಸರ್ಟ್ ಮಾಡಾದ್ಮೇಲೆ ಅದರ ಬ್ಯಾಲೆನ್ಸ್ ಫ್ಯಾಕ್ಟರ್ ಅನ್ನ ಕಂಡುಹಿಡಿಬೇಕು. ಸೊ ಲೆಫ್ಟ್ ಚೈಲ್ಡ್ ಇಲ್ಲ ರೈಟ್ ಚೈಲ್ಡ್ ಇಲ್ಲ, 0 - 0 0. ಲೆಫ್ಟ್ ಚೈಲ್ಡ್ ಇಲ್ಲ ರೈಟ್ ಚೈಲ್ಡ್ ಇಲ್ಲ, 0 - 0 0. ಲೆಫ್ಟ್ ಚೈಲ್ಡ್ ಇಲ್ಲ ರೈಟ್ ಚೈಲ್ಡ್ ಇಲ್ಲ, 0 - 0 0. ಸರಿನಾ? ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಚೈಲ್ಡ್ ಇದೆ 1 ಮೈನಸ್, ಸೊ ರೈಟ್ ಅಲ್ಲಿ ಯಾವುದೇ ಇಲ್ಲ. ಸೊ 1 - 0 is 1. ಸೊ ಎಲ್ಲವೂ ಕೂಡ ನಮ್ಮ ಬ್ಯಾಲೆನ್ಸ್ ಫ್ಯಾಕ್ಟರ್ ರೇಂಜ್ ಅಲ್ಲೇ ಇದೆ. ನೆಕ್ಸ್ಟ್ ಇದು ಕಾಲಮ್. ಸೊ ಲೆಫ್ಟ್ ಅಲ್ಲಿ ಎಷ್ಟಿದಾವೆ, ಲೆಫ್ಟ್ ಸಬ್ ಟ್ರೀ ಇದೆ, ಅದರಲ್ಲಿ ಒಂದು ನೋಡಿದೆ. ಸೊ 1 ಮೈನಸ್, ರೈಟ್ ಸಬ್ ಟ್ರೀ ಅಲ್ಲಿ 1 2 ನೋಡಿರೋದು. ಸೊ 1 - 2 ಅಂತಂದ್ರೆ -1. ಇದು ಕೂಡ ರೇಂಜ್ ಅಲ್ಲಿ ಇದೆ. ಸೊ ಕರೆಕ್ಟ್ ಇದೆ. ನೆಕ್ಸ್ಟ್ ಇಲ್ಲಿ ಅಂತ ಬಂದಾಗ ಮ್ಯಾಕ್ಸಿಮಮ್ ನಂಬರ್ಸ್ ಎಷ್ಟಿದೆ, ಸೊ ಇಲ್ಲಿ 6 ಅಂತ ಬಂದಾಗ 1 2 3 ಮೈನಸ್ ರೈಟ್ ಸೈಡ್ ಅಲ್ಲಿ 1. ಸೊ ಲೆಫ್ಟ್ ಸಬ್ ಟ್ರೀ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಅನ್ನ ನೋಡ್ಬೇಕು ಅಥವಾ ನೋಡ್ಗಳನ್ನ ಆಸ್ ಡೀಪ್ ಆಸ್ ಪಾಸಿಬಲ್. ಯಾಕೆ, ಹೈಟ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇರೋದು, ಅದಕ್ಕೋಸ್ಕರ 1 2 3. ಸರಿನಾ? ಸೊ ಲೈನ್ ಅಲ್ಲಿ ಕನೆಕ್ಟ್ ಆಗಿರುವಂತ 3 ನೋಡಿದಾವೆ. ಈ ಕಡೆ ಒಂದೇ ಒಂದಿದೆ. ಸೊ 3 - 1 is 2. ಸೊ ಇಲ್ಲೇನಾಯ್ತು, ಅನ್ಬ್ಯಾಲೆನ್ಸ್ ಆಯ್ತು. ಸೊ ಅನ್ಬ್ಯಾಲೆನ್ಸ್ ಯಾವ್ದೇ ಆಗಿರೋದು, ಅನ್ಬ್ಯಾಲೆನ್ಸ್ ಆಗಿರುವಂತದ್ದು 6 ನೋಡು. ಸೊ ಅದಕ್ಕೆ ಇದು ಕಾರಣನಾ? ಇಲ್ಲ, ಈ ಕಡೆ ಸೈಡ್ ಇರುವಂತವೇ ಕಾರಣ. ಸೊ 6 3 ಮತ್ತೆ 5 ಈ 3 ಎಲಿಮೆಂಟ್ ಗಳನ್ನ ಕನ್ಸಿಡರ್ ಮಾಡಬೇಕು. 3 ಎಲಿಮೆಂಟ್ಸ್, 3 ಎಲಿಮೆಂಟ್ ಅನ್ನ ಕನ್ಸಿಡರ್ ಮಾಡಬೇಕು. ಸಿಂಪಲ್ ಟ್ರಿಕ್ ಏನ್ ನಾನು ಹೇಳ್ಕೊಟ್ಟಿರೋದು, 3 5 6 ಅನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀರಿ. 3 5 6. ಮಿಡಲ್ ಎಲಿಮೆಂಟ್ ಯಾವುದು, 5. ಸೊ ಇವಾಗ 5 ರೂಟ್ ನೋಡ್ ಆಗಬೇಕು. 6 ಅದರ 5 ರೈಟ್ ಚೈಲ್ಡ್ ಆಗುತ್ತೆ, 3 5 ಲೆಫ್ಟ್ ಚೈಲ್ಡ್ ಆಗುತ್ತೆ. ಸಿಂಪಲ್. ಸೊ ಇವಾಗ ರೀರೈಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, 6 ರೂಟ್ ನೋಡ್ ಆಗಲ್ಲ, 5 ರೂಟ್ ನೋಡ್ ಆಗುತ್ತೆ. 6 ಏನಾಗುತ್ತೆ, 5ಗೆ ರೈಟ್ ಚೈಲ್ಡ್, 3 ಏನಾಗುತ್ತೆ, ಲೆಫ್ಟ್ ಚೈಲ್ಡ್ ಆಗುತ್ತೆ. ಸೊ 3ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುವಂತ ವ್ಯಾಲ್ಯೂ ಯಾವುದು, 2. ನೆಕ್ಸ್ಟ್ 6ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುವಂತ ವ್ಯಾಲ್ಯೂ ಯಾವುದು, 8. ಇನ್ನ ಒಂದೇ ಒಂದು ವ್ಯಾಲ್ಯೂ ಉಳ್ಕೊಂಡಿರೋದು ಯಾವುದು, 4. ಸೊ 4 ಅನ್ನ ಎಲ್ಲಿ ಇಡಬೇಕು ಅಂತಂದ್ರೆ ಮತ್ತೆ ಕಂಪೇರ್ ಮಾಡ್ತಾ ಬನ್ನಿ. 4 is less than 5, ಸೊ ಲೆಫ್ಟ್, ಬಟ್ ಇಟ್ ಈಸ್ ಗ್ರೇಟರ್ than 3. ಸೊ ಇಲ್ಲಿ 4 ಅನ್ನ ಕೂರಿಸ್ತೀವಿ. ಏನ್ ಸಿಂಪಲ್ ಟೆಕ್ನಿಕ್, ಫಸ್ಟ್ ಈ 3 ಸೆಲೆಕ್ಟ್ ಆಗಿರುವಂತ ಎಲಿಮೆಂಟ್ ಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಬರೆದು ಮಧ್ಯದಲ್ಲಿರುವಂತ ಎಲಿಮೆಂಟ್ ಅನ್ನ ರೂಟ್ ಮಾಡಿಬಿಟ್ಟು ಬಿಗ್ಗರ್ ವ್ಯಾಲ್ಯೂನ ಬಲಗಡೆ ಸೈಡು, ಸ್ಮಾಲರ್ ವ್ಯಾಲ್ಯೂನ ಎಡಗಡೆ ಸೈಡ್ ಮಾಡಿ ಅದಕ್ಕೆ ಯಾವ್ಯಾವ ಡೈರೆಕ್ಟ್ ಕನೆಕ್ಟ್ ಆಯ್ತಾವ ಅದನ್ನೆಲ್ಲ ಬರೀರಿ. ಇಲ್ಲಿ ಮಿಸ್ ಮ್ಯಾಚ್ ಆಗಿರುತ್ತೆ ನೋಡಿ, ಇಲ್ಲಿ 5 ಅನ್ನ ನಾನು ತೆಗೆದು ಮೇಕ್ ಹಾಕಿರೋದು. ಸೊ ಇಲ್ಲಿ ಡೈರೆಕ್ಟ್ ಕನೆಕ್ಷನ್ ಇರಲಿಲ್ಲ 3ಗೆ. ಸೊ ಅದಕ್ಕೋಸ್ಕರ ಏನ್ ಮಾಡಿದೆ, ಮಾಮೂಲಿ ಕಂಪ್ಯಾರಿಸನ್ ಮಾಡಿಬಿಟ್ಟು ಬೈನರಿ ಸರ್ಚ್ ಟ್ರೀ ಪ್ರಕಾರನೇ ಅಲ್ಲಿ ಇನ್ಸರ್ಟ್ ಮಾಡ್ಬಿಡ್ರಿ ಅಷ್ಟೇ. ಸೊ ಇವಾಗ ಏನಾಯ್ತು, ಇದರಲ್ಲಿ ಬ್ಯಾಲೆನ್ಸ್ ಫ್ಯಾಕ್ಟರ್ ಅನ್ನ ಚೆಕ್ ಮಾಡಿದ್ರೆ ಬ್ಯಾಲೆನ್ಸ್ ಆಗಿರುತ್ತೆ. ನೋಡಿ, ಬೇಕಿದ್ರೆ ತೋರಿಸ್ತೀನಿ. ಲೆಫ್ಟ್ ಸಬ್ ಟ್ರೀ ಇಲ್ಲ ರೈಟ್ ಸಬ್ ಟ್ರೀ ಇಲ್ಲ 0, ಲೆಫ್ಟ್ ಸಬ್ ಟ್ರೀ ಇಲ್ಲ ರೈಟ್ ಸಬ್ ಟ್ರೀ ಇಲ್ಲ 0, ಲೆಫ್ಟ್ ಸಬ್ ಟ್ರೀ ಇಲ್ಲ ರೈಟ್ ಸಬ್ ಟ್ರೀ ಇಲ್ಲ 0. ಸೊ ಲೆಫ್ಟ್ ಚೈಲ್ಡ್ ಇದೆಯಾ, ಎಸ್ 1 ಮೈನಸ್, ರೈಟ್ ಚೈಲ್ಡ್ ಇದೆಯಾ, ಎಸ್ 1 1 - 1 is 0.
ನೆಕ್ಸ್ಟ್ ಲೆಫ್ಟ್ ಚೈಲ್ಡ್ ಇಲ್ಲ, ಸೊ 0 ಮೈನಸ್. ರೈಟ್ ಚೈಲ್ಡ್ ಇದೆ 1, ಸೊ -1 ಆಯಿತು. 1 2, ಲೆಫ್ಟಲ್ಲಿ 2, ನೆಕ್ಸ್ಟ್ ರೈಟಲ್ಲಿ 1 2, ಸೊ 2 - 2 ಈಸ್ 0. ಸೊ ಬ್ಯಾಲೆನ್ಸ್ ಫ್ಯಾಕ್ಟರ್ ರೇಂಜಲ್ಲೇ ಎಲ್ಲ ಎಲಿಮೆಂಟ್ಸ್ಗಳು ಬಂದವೆ, ಸೊ ಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಸೊ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಫಸ್ಟ್ ಲೆಫ್ಟ್ ಹೋಗಿದೆ, ನೆಕ್ಸ್ಟ್ ರೈಟ್ ಹೋಗಿದೆ, ಲೆಫ್ಟ್ ರೈಟ್ ರೊಟೇಷನ್ ಅಂತ ಕರಿತೀವಿ. ಸೊ ಲೆಫ್ಟ್ ರೈಟ್ ರೊಟೇಷನ್ ಎಂದು ಕೂಡ ಸಿಂಪಲ್ ಸೇಮ್ ಟೆಕ್ನಿಕ್ ಅನ್ನೇ ನಾನು ಯೂಸ್ ಮಾಡೋದು. LL ಆಗಿರಲಿ, ಲೆಫ್ಟ್ ಆಗಿರಲಿ, ರೈಟ್ ಆಗಿರಲಿ, ಲೆಫ್ಟ್ ರೈಟ್ ಎಲ್ಲಾದ್ರಲ್ಲೂ ಸಿಂಪಲ್ ಟೆಕ್ನಿಕ್ ಏನು, ಅಷ್ಟು ನೀವು ಸೆಲೆಕ್ಟ್ ಮಾಡಿರುವಂತ 3 ಎಲಿಮೆಂಟ್ಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೆದ್ಬಿಟ್ಟು ಅದರಲ್ಲಿರುವಂತ ಮಿಡಲ್ ಎಲಿಮೆಂಟ್ ಅನ್ನ ರೂಟ್ ಮಾಡಿ, ದೊಡ್ಡ ಎಲಿಮೆಂಟ್ ಅನ್ನ ಬಲಗಡೆ ಸೈಡ್, ಚಿಕ್ಕ ಎಲಿಮೆಂಟ್ ಅನ್ನ ಎಡಗಡೆ ಸೈಡ್. ಸೊ ಆ 3 ಎಲಿಮೆಂಟ್ ಯಾವ ರೀತಿ ಕನ್ಸಿಡರ್ ಮಾಡಬೇಕು ನೋಡಿ. 6 ಏನು ಇದರಲ್ಲಿ ಅನ್ಬ್ಯಾಲೆನ್ಸ್ ಆಗಿರೋದು, ಇದು 6 ಅಲ್ಲಿ ಅನ್ಬ್ಯಾಲೆನ್ಸ್ ಆಗಬೇಕು ಅಂತಂದ್ರೆ ಅದು ಕಾರಣ ಏನು, ಈ ರೀತಿ ಅಲ್ವಾ ನಾವು ಚೆಕ್ ಮಾಡ್ಕೊಂಡಿದ್ದು. ಸೊ ಲಾಸ್ಟ್ 2 ಎಲಿಮೆಂಟ್ಸ್ ಅಥವಾ ನೋಡ್ಗಳನ್ನ ಕನ್ಸಿಡರ್ ಮಾಡಿ ಒಂದ್ 2-3 ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ, ಅವಾಗ ಈಸಿ ಆಗ್ತಾ ಹೋಗುತ್ತೆ. ಸೊ ಲಾಸ್ಟ್ ಸ್ಟೆಪ್ ದಟ್ ಈಸ್ ಇನ್ಸರ್ಟಿಂಗ್ 7. ಸೊ ಸ್ಟೆಪ್ ನಂಬರ್ 7. ಸೊ 7 ಹೋಗೋಣ. ಅಪ್ಡೇಟ್ ಆಗಿರುವಂತಹ ಗ್ರಾಫ್ ಅನ್ನು ಯೂಸ್ ಮಾಡೋಣ. ಸೊ ಈಗ ಯಾರನ್ನಪ್ಪ ಇನ್ಸರ್ಟ್ ಮಾಡಬೇಕಾಗಿರೋದು 7. ಸೊ 7 is greater than 5, so right side, but it is greater than and also greater than 6, so right side, but less than 8. ಸೊ ಏನಂತೆ ಲೆಫ್ಟ್ ಸೈಡ್ ಬರುತ್ತೆ 7. ಸೊ ಈಗ ಬ್ಯಾಲೆನ್ಸ್ ಫ್ಯಾಕ್ಟರ್ ಅನ್ನ ಚೆಕ್ ಮಾಡ್ತಾ ಹೋಗಿ. ಸೊ ಲೆಫ್ಟ್ ಸೈಡ್ ಇಲ್ಲ, ರೈಟ್ ಸೈಡ್ ಇಲ್ಲ, 0 ಆಗುತ್ತೆ. ಲೆಫ್ಟ್ ಅಲ್ಲಿ ಇದೆ 1 ಮೈನಸ್, ರೈಟ್ ಅಲ್ಲಿ ಇಲ್ಲ 0, ಸೊ 1 - 0 is 1. ನೆಕ್ಸ್ಟ್ ಲೆಫ್ಟ್ ಅಲ್ಲಿ ಯಾವುದು ಇಲ್ಲ 0 ಮೈನಸ್, ರೈಟ್ ಅಲ್ಲಿ 1 2 ನೋಡ್ಗಳಿದೆ. ಸೊ ಇಲ್ಲೇನಾಯ್ತು -2. ಸೊ -2 ಅಂತಂದ್ರೆ ಅನ್ಬ್ಯಾಲೆನ್ಸ್ ಆಯ್ತು. ಅನ್ಬ್ಯಾಲೆನ್ಸ್ ಆದ್ರೆ ಏನ್ ಮಾಡ್ಬೇಕು ನೋಡಿ. ಇದು ಯಾವ ರೊಟೇಷನ್ ಅಂತಂದ್ರೆ ಫಸ್ಟ್ ರೈಟ್ ಅಲ್ಲಿ ಇನ್ಸರ್ಟ್ ಆಗಿದೆ, ನೆಕ್ಸ್ಟ್ ಲೆಫ್ಟ್ ಅಲ್ಲಿ ಇನ್ಸರ್ಟ್ ಆಗಿದೆ. ಸೊ ರೈಟ್ ಲೆಫ್ಟ್ ರೊಟೇಷನ್, ತಲೆ ಕೆಡಿಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಸಿಂಪಲ್ ಟೆಕ್ನಿಕ್ ಏನು, ಇಲ್ಲಿ ಎಲ್ಲಿ ಕಾಸ್ ಆಗಿರೋದು ಅನ್ಬ್ಯಾಲೆನ್ಸ್, ಈ 6 ನೋಡಲ್ಲಿ ಅನ್ಬ್ಯಾಲೆನ್ಸ್ ಕಾಸ್ ಆಗಿದೆ. ಸೊ ಅದಕ್ಕೆ ಕಾರಣ ಯಾರು, ಇವರಿಬ್ರು, ಲಾಸ್ಟ್ ಇಬ್ರು, ಸರಿನಾ. ಸೊ ಈ 3 ಜನನು ಕೂಡ 3 idiots ತರ ಸೆಲೆಕ್ಟ್ ಮಾಡ್ಕೊಂತೀವಿ. 3 idiots ಅನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು, ಅವರನ್ನ ಹೈಟ್ ವೈಸ್ ಅಂತ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನಿಲ್ಸಿ. 6 7 8. ಸೊ ಇವಾಗ ಏನಾಗುತ್ತೆ, 7 ರೂಟ್ ನೋಡ್ ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಬರ್ಕೊಳ್ಳಿ. 5 ವಿಲ್ ಬಿ ಸೇಮ್, ನೆಕ್ಸ್ಟ್ 3 ವಿಲ್ ಬಿ ಸೇಮ್, 2 ವಿಲ್ ಬಿ ಸೇಮ್, 4 ವಿಲ್ ಬಿ ಸೇಮ್. ಸೊ ಇವಾಗ ಈ ಪಾರ್ಟ್ ಅಲ್ಲಿ ಮಿಸ್ ಮ್ಯಾಚ್ ಆಗಿರೋದು. ಸೊ ಇವಾಗ ಏನ್ ಮಾಡ್ಬೇಕು, 7 ಅನ್ನ ರೂಟ್ ನೋಡ್ ಆಗಿ ಬರೀಬೇಕು. 7 ಗಿನ್ನ ಬಿಗ್ಗರ್ ವ್ಯಾಲ್ಯೂ 8 ಅನ್ನ ರೈಟ್ ನೋಡ್, 7 ಗಿನ್ನ ಚಿಕ್ಕ ವ್ಯಾಲ್ಯೂ 6 ಆಸ್ ದ ಲೆಫ್ಟ್ ನೋಡ್. ಸೊ ಇವಾಗ ಏನಾಗಿರುತ್ತೆ, ಬ್ಯಾಲೆನ್ಸ್ ಫ್ಯಾಕ್ಟರ್ ಸ್ಯಾಟಿಸ್ಫೈ ಆಗಿರುತ್ತೆ. ನೋಡ್ರಿ ಬೇಕಿದ್ರೆ ಲೆಫ್ಟ್ ಇಲ್ಲ, ರೈಟ್ ಇಲ್ಲ 0, ಲೆಫ್ಟ್ ರೈಟ್ ಇಲ್ಲ 0, ಲೆಫ್ಟ್ ರೈಟ್ ಇಲ್ಲ 0, ಲೆಫ್ಟ್ ರೈಟ್ ಇಲ್ಲ 0, ಲೆಫ್ಟ್ 1 ಚೈಲ್ಡ್ ಮೈನಸ್ ರೈಟ್ 1 ಚೈಲ್ಡ್, 1 - 1 is 0. ಸೊ ನಮ್ಮ ಬ್ಯಾಲೆನ್ಸ್ ಫ್ಯಾಕ್ಟರ್ ರೇಂಜ್ ಅಲ್ಲೇ ಇದೆ. ಲೆಫ್ಟ್ ಚೈಲ್ಡ್ 1 ಇದೆ, ರೈಟ್ ಚೈಲ್ಡ್ 1 ಇದೆ, 1 - 1 is 0. ಲೆಫ್ಟ್ ಚೈಲ್ಡ್ 2 ಇದಾವೆ ಮೈನಸ್ ರೈಟ್ ಚೈಲ್ಡ್ 2 ಇದಾವೆ, 2 - 2 is 0. ಸೊ ಇವಾಗ ನಮ್ಮ ಬ್ಯಾಲೆನ್ಸ್ ಫ್ಯಾಕ್ಟರ್ ಏನ್ ರೇಂಜ್ ಇತ್ತು ಅದರಲ್ಲೇ ಇದೆ. ಸೊ ಪ್ರಾಬ್ಲಮ್ ಸಾಲ್ವ್ ಆಯಿತು. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಬ್ಯಾಲೆನ್ಸ್ ಫ್ಯಾಕ್ಟರ್ ಅನ್ನ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಅದನ್ನ ನೀವು ತೋರಿಸಲೇಬೇಕು, ಸರಿನಾ. ನಾನೇನ್ ಟೆಕ್ನಿಕ್ ಅನ್ನ ಹೇಳ್ಕೊಟ್ಟಿದ್ದೀನಿ. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೆದು ಮಧ್ಯದ ಎಲಿಮೆಂಟ್ ಅನ್ನ ರೂಟ್ ನೋಡ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಕಡಿಮೆ ಇರೋದು ಲೆಫ್ಟ್, ಚಿಕ್ಕದಿರೋದು ಕಡಿಮೆ ಇರೋದು ಲೆಫ್ಟ್, ದೊಡ್ಡದಿರೋದು ಬಲಗಡೆ ಸೈಡ್ ಬರೀತಿರಲ್ವಾ, ಅದೇ ಟೆಕ್ನಿಕ್ ಅನ್ನ ಯೂಸ್ ಮಾಡ್ರಿ, ಫುಲ್ ಮಾರ್ಕ್ಸ್ ಸಿಗುತ್ತೆ, ಸರಿನಾ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಮತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ಥ್ಯಾಂಕ್ ಯು.